ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ನಾವಿವತ್ತು ವಿದ್ಯಾರ್ಥಿ ಜೀವನದ ಬಗ್ಗೆ ಮಾತಾಡೋಣ. ಮಹಾನ್ ಚಿಂತಕರು ಯಶಸ್ಸಿನ ಬಗ್ಗೆ ಏನು ಹೇಳಿದ್ದಾರೆ, ಅವರ ಮಾತುಗಳಿಂದ ನಾವು ಏನು ಕಲಿಬೋದು ಅಂತ ಒಮ್ಮೆ ನೋಡೋಣ. ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಮೊದಲಿಗೆ ಸ್ವಾಮಿ ವಿವೇಕಾನಂದರ ಈ ಒಂದು ಅದ್ಭುತವಾದ ಮಾತನ್ನ ಕೇಳಿ. ಶಕ್ತಿ ಎಲ್ಲ ನಿಮ್ಮೊಳಗೆ ಇದೆ. ಅಂದ್ರೆ ಏನು? ಯೋಚನೆ ಮಾಡಿ. ನಮಗೆ ಬೇಕಾದ ಎಲ್ಲಾ ಸಾಮರ್ಥ್ಯ, ಎಲ್ಲಾ ಶಕ್ತಿ ಎಲ್ಲೂ ಹೊರಗಡೆ ಇಲ್ಲ, ಅದು ನಮ್ಮ ಒಳಗೇ ಇದೆ ಅಂತ ಇದರರ್ಥ. ಇದು ನಮ್ಮ ಪಯಣಕ್ಕೆ ಒಂದು ಅದ್ಭುತವಾದ ಆರಂಭ ಅಲ್ವಾ? ಹಾಗಾದ್ರೆ ನಮ್ಮ ಮೊದಲ ಭಾಗದ ಮುಖ್ಯ ವಿಷಯವೇ ಆತ್ಮವಿಶ್ವಾಸ. ಯಾವುದೇ ಒಂದು ದೊಡ್ಡ ಸಾಧನೆ ಮಾಡ್ಬೇಕಂದ್ರೆ ಅದಕ್ಕೆ ಅಡಿಪಾಯನೇ ನಮ್ಮ ಮೇಲೆ ನಮ್ಗಿರೋ ನಂಬಿಕೆ. ಈ ನಂಬಿಕೆ ಇದ್ರೆ ಸಾಕು, ಎಂಥ ದೊಡ್ಡ ಕನಸಿನ ಕೋಟೆಯನ್ನಾದ್ರೂ ನಾವು ಕಟ್ಟಬಹುದು. ಈಗ ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರ ಈ ಮಾತನ್ನೊಮ್ಮೆ ಕೇಳಿ. ನಿಜವಾದ ಕನಸು ಅಂದ್ರೆ ಏನು ಅಂತ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ಅದು ಸುಮ್ಮನೆ ರಾತ್ರಿ ನಿದ್ದೆಲಿ ಬಂದೋಗೋ ಚಿತ್ರ ಅಲ್ಲ. ಬದಲಿಗೆ ಯಾವ ಒಂದು ಗುರಿ ನಮ್ಮನ್ನ ಸದಾ ಎಚ್ಚರವಾಗಿಟ್ಟು ನಮ್ಮನ್ನ ಆ ಗುರಿಯ ಕಡೆಗೆ ತಳ್ಳುತ್ತಲೇ ಇರುತ್ತೋ ಅದೇ ನಿಜವಾದ ಕನಸು. ವಿವೇಕಾನಂದರ ಬೋಧನೆಗಳ ತಿರುಳು ಕೂಡ ಇದೇ ಆಗಿದೆ. ಆತ್ಮವಿಶ್ವಾಸ ಅನ್ನೋದು ಒಂದು ರೀತಿ ನಮ್ಮೊಳಗಿನ ಶಕ್ತಿಯ ಬಾಗಿಲನ್ನ ತೆರೆಯೋ ಕೀಲಿ ಇದ್ದಾಗೆ. ಒಮ್ಮೆ ನಮ್ಮೇಲೆ ನಮ್ಗೆ ಸಂಪೂರ್ಣ ನಂಬಿಕೆ ಬಂತು ಅಂದ್ರೆ ಎದುರಿಗಿರೋ ಅದೆಷ್ಟೋ ಸಮಸ್ಯೆಗಳು ತಾವಾಗೆ ಚಿಕ್ಕದಾಗಿ ಕಾಣೋಕ್ ಶುರುವಾಗುತ್ತೆ. ಸರಿ, ಈ ಆತ್ಮವಿಶ್ವಾಸದ ಮಾತುಗಳನ್ನು ಬಿಟ್ಟು ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಎದುರಿಸುವ ಒಂದು ಸಾಮಾನ್ಯ ಸವಾಲಿನ ಬಗ್ಗೆ ಮಾತಾಡೋಣ. ಅದೇ ಪರೀಕ್ಷೆಗಳು. ಪರೀಕ್ಷೆ ಅಂತ ಕೇಳಿದ ತಕ್ಷಣ ಎಷ್ಟೋ ಜನರಿಗೆ ಎದೆ ಡವಡವ ಅನ್ನೋಕ್ ಶುರುವಾಗುತ್ತೆ ಅಲ್ವಾ? ಇದು ತುಂಬಾ ಸಹಜ. ಬಹುತೇಕ ಎಲ್ಲರೂ ಈ ಒತ್ತಡ, ಈ ಭಯವನ್ನ ಒಂದಲ್ಲ ಒಂದು ಹಂತದಲ್ಲಿ ಅನುಭವಿಸೇ ಇರ್ತಾರೆ. ಇದು ಸಾಮಾನ್ಯ ಅಂತ ಒಪ್ಕೊಂಡ್ರೆ ಸಾಕು, ಪರಿಹಾರ ಹುಡುಕೋದು ಸುಲಭ ಆಗತ್ತೆ. ನೋಡಿ, ಈ ಪರೀಕ್ಷೆಯ ಭಯ ಸುಮ್ನೆ ಮನಸ್ಸಿನಲ್ಲಿ ಮಾತ್ರ ಇರೋದಿಲ್ಲ, ಅದು ನಮ್ಮ ದೇಹದ ಮೇಲೂ ಪರಿಣಾಮ ಬೀರುತ್ತೆ. ಗಮನ ಕೊಡೋಕ್ಕಾಗಲ್ಲ, ಓದಿದ್ದು ನೆನ್ಪೇ ಇರಲ್ಲ, ಸುಮ್ಮನೆ ತಲೆನೋವು, ಸುಸ್ತು, ಹಸಿವೇ ಆಗಲ್ಲ, ಒಂಥರ ಉತ್ಸಾಹನೇ ಇರೋದಿಲ್ಲ. ಇದನ್ನೆಲ್ಲ ಕೇಳಿದರೆ ಎಲ್ಲೋ ಕೇಳಿದ ಹಾಗೆ, ಅನುಭವಿಸಿದ ಹಾಗೆ ಅನ್ನಿಸ್ತಿದ್ಯಾ? ಹಾಗಾದ್ರೆ ಈ ಭಯವನ್ನ ಗೆಲ್ಲೋದು ಹೇಗೆ? ಇಲ್ಲೊಂದಿಷ್ಟು ಸರಳವಾದ ಸೂತ್ರಗಳಿವೆ. ಮೊದಲು ಅಂದವಾಗಿ, ತಪ್ಪುಗಳಿಲ್ದೆ ಬರೆಯೋದು. ಯಾಕಂದ್ರೆ ಇದು ನಮ್ಮ ಆಲೋಚನೆಗಳನ್ನ ಒಂದು ಕ್ರಮಕ್ಕೆ ತರುತ್ತೆ. ಆಮೇಲೆ ಸುಲಭವಾಗಿರೋ ಒಂದು ಮಾರ್ಕ್ ಪ್ರಶ್ನೆಗಳಿಗೆ ಮೊದಲು ಉತ್ತರ ಬರೆಯೋದು. ಇದರಿಂದ ಒಂದು ಸಣ್ಣ ಗೆಲುವು ಸಿಕ್ಕಿ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸರಳ ಭಾಷೆ ಬಳಸಿ ಉತ್ತರ ಬರೆಯೋದು. ಕೊನೆಗೆ ಎಲ್ಲವನ್ನೂ ಬೇಗ ಮುಗಿಸಿ ಒಮ್ಮೆ ರಿವೈಸ್ ಮಾಡಕ್ಕೆ ಸಮಯ ಇಟ್ಕೊಳ್ಳೋದು. ಈ ಸಣ್ಣ ಸಣ್ಣ ಹೆಜ್ಜೆಗಳೇ ಒಂದು ದೊಡ್ಡ ಬದಲಾವಣೆ ತರಬಲ್ಲು. ಆಯ್ತು, ಪರೀಕ್ಷೆ ಮುಗಿಯಿತು. ಆದ್ರೆ ಕಲಿಕೆ ಅಲ್ಲಿಗೆ ಮುಗಿಯಲ್ಲ. ಯಾಕಂದ್ರೆ ನಮ್ಮ ನಿಜವಾದ ವ್ಯಕ್ತಿತ್ವ ರೂಪುಗೊಳ್ಳೋದು ಪರೀಕ್ಷಾ ಹಾಲ್ನಲ್ಲ, ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಚಿಕ್ಕ ಚಿಕ್ಕ ಅಭ್ಯಾಸಗಳಲ್ಲಿ. ಮಹಾತ್ಮ ಗಾಂಧೀಜಿಯವರ ಈ ಮಾತುಗಳನ್ನ ನೋಡಿ. ಒಂದು ಕಡೆ ನಾವು ಬಿಡಬೇಕಾದ ಕೆಟ್ಟ ಅಭ್ಯಾಸಗಳು, ಇನ್ನೊಂದು ಕಡೆ ನಾವು ಬೆಳೆಸಿಕೊಳ್ಳಬೇಕಾದ ಒಳ್ಳೆಯ ಅಭ್ಯಾಸಗಳು. ಸುಮ್ಮನೆ ಹಣ ವೇಸ್ಟ್ ಮಾಡೋ ಬದಲು ಖರ್ಚಿನ ಮೇಲೆ ಹಿಡಿದ ಇಟ್ಕೊಳ್ಳೋದು. ಸೋಮಾರಿಯಾಗಿ ಬೇರೆಯವರ ಮೇಲೆ ಅವಲಂಬಿತರಾಗೋ ಬದಲು ನಮ್ಮ ಬಟ್ಟೆ ನಾವೇ ಒಗೆದು ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು. ಈ ಸಣ್ಣ ಸಣ್ಣ ಶಿಸ್ತಿನ ಹೆಜ್ಜೆಗಳೇ ಒಂದು ಗಟ್ಟಿಯಾದ ವ್ಯಕ್ತಿತ್ವಕ್ಕೆ ಅಡಿಪಾಯ. ವಾವ್! ಅಕ್ಕ ಮಹಾದೇವಿಯವರ ಈ ಮಾತು ಒಂದು ದೊಡ್ಡ ಜೀವನ ಪಾಠವನ್ನೇ ಹೇಳುತ್ತೆ. ಯಾರಾದ್ರೂ ಹೊಗಳಿದಾಗ ಹಿಗ್ಗದೆ, ಯಾರಾದ್ರೂ ತೆಗಳಿದಾಗ ಕುಗ್ಗದೆ, ನಮ್ಮ ಮನಸ್ಸನ್ನ ಸಮಾಧಾನವಾಗಿಟ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಸಾಧನೆ. ಇದು ಕೇಳೋಕೆ ಸುಲಭ ಅನ್ಸಿದ್ರೂ ಪಾಲಿಸೋದು ಬಹಳ ಕಷ್ಟ ಅಲ್ವಾ? ಈಗ ಕೊನೆಯದಾಗಿ, ಆದರೆ ಅತ್ಯಂತ ಪ್ರಮುಖವಾದ ವಿಷಯಕ್ಕೆ ಬರೋಣ. ಈ ಅಂಕಗಳು, ಪರೀಕ್ಷೆಗಳು, ಪದವಿಗಳು ಇವೆಲ್ಲವನ್ನೂ ದಾಟಿ ಶಿಕ್ಷಣದ ನಿಜವಾದ ಗುರಿ ಏನು ಅಂತ ಯೋಚಿಸೋಣ. ಸ್ವಾಮಿ ವಿವೇಕಾನಂದರ ಪ್ರಕಾರ ಶಿಕ್ಷಣ ಅಂದ್ರೆ ಖಾಲಿ ತಲೆಗೆ ವಿಷಯಗಳನ್ನ ತುಂಬೋದಲ್ಲ. ನಮ್ಮೆಲ್ಲರಲ್ಲೂ ಈಗಾಗಲೇ ಒಂದು ಪರಿಪೂರ್ಣತೆ ಇದೆ. ಅದನ್ನ ಗುರುತಿಸಿ ಅದನ್ನ ಹೊರಗೆ ತರೋದೇ ನಿಜವಾದ ಶಿಕ್ಷಣ. ಇದು ನಮ್ಮನ್ನ ಕೇವಲ ಬುದ್ಧಿವಂತರನ್ನಾಗಿ ಮಾಡೋದಲ್ಲ, ಬದಲಿಗೆ ಉತ್ತಮ ಮನುಷ್ಯರನ್ನಾಗಿ ಮಾಡುವ ಒಂದು ಪ್ರಕ್ರಿಯೆ. ಕೊನೆಯದಾಗಿ ಸಿದ್ದಯ್ಯ ಪುರಾಣಿಕರ ಈ ಮಾತು ಎಷ್ಟು ಸರಳ, ಆದರೆ ಎಷ್ಟು ಅರ್ಥಗರ್ಭಿತ ಅಲ್ವಾ? ಡಾಕ್ಟರ್, ಇಂಜಿನಿಯರ್, ವಿಜ್ಞಾನಿ ಹೀಗೆ ಏನಾದ್ರೂ ಆಗಿ, ಆದರೆ ಅದಕ್ಕೂ ಮೊದಲು ಒಬ್ಬ ಉತ್ತಮ ಮನುಷ್ಯನಾಗೋದು ಬಹಳ ಮುಖ್ಯ. ಬಹುಶಃ ಶಿಕ್ಷಣದ ಅಂತಿಮ ಗುರಿ ಇದೇ ಇರಬೇಕು. ಈ ಎಲ್ಲ ಚಿಂತನೆಗಳ ನಂತರ ಕೊನೆಗೊಂಡು ಪ್ರಶ್ನೆ. ನಮ್ಮ ಈ ಶೈಕ್ಷಣಿಕ ಪಯಣದ, ಅಷ್ಟೇ ಯಾಕೆ ನಮ್ಮ ಇಡೀ ಬದುಕಿನ ನಿಜವಾದ ಗುರಿ ಏನು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಯೋಚನೆ ಮಾಡಿ. ಧನ್ಯವಾದಗಳು.